ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಗೋಲ್ಡ್ಬರ್ಗ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು, ನಾನು ನನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಮುಂದಿನ ವರ್ಷ ಆಡ್ತಾ ಇದ್ದೀನಿ ಡಬ್ಲ್ಯೂ ಕಂಪನಿಯಲ್ಲಿ ಅಂತ. ಸೊ ಆಗ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ, ಓಕೆ ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಈಗ ನಮ್ಮ ಗೋಲ್ಡ್ಬರ್ಗ್ ಅವರೇ ಹೇಳಿರೋ ಪ್ರಕಾರ ಅವರು ಈ ವರ್ಷದ ಸಮ್ಮರ್ ಅಲ್ಲಿ ತನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಆಡ್ತಾರಂತೆ. ಸಮ್ಮರ್ ಅಂದ್ರೆ ಸಮ್ಮರ್ ಸ್ಲಾಮ್ ಅಂತ ನಾವು ಅನ್ಕೋಬಹುದು. ಸಮ್ಮರ್ ಅಂದ್ರೆ ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿ, ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ಈ ಬಾರಿ ನೋಡೋದಕ್ಕೆ ಸಿಗುತ್ತೆ. ರಿಟೈರ್ಮೆಂಟ್ ಮ್ಯಾಚ್ ಏನೋ ಆಡ್ತಾ ಇದ್ದಾರೆ, ಬಟ್ ಯಾರ ಮೇಲೆ ಅನ್ನೋದು ಇನ್ನೂ ಕೂಡ ಡೌಟ್ ಇದೆ. ನೋಡೋಣ ಗೈಸ್, ಗೋಲ್ಡ್ಬರ್ಗ್ ಅವರು ರಿಟರ್ನ್ ಆದ್ಮೇಲೆ ಗೊತ್ತಾಗುತ್ತೆ ಅವರು ಯಾರ ಮೇಲೆ ತನ್ನ ಲಾಸ್ಟ್ ಮ್ಯಾಚ್ ನ ಆಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಹಾಲ್ ಆಫ್ ಫೇಮ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ಈಗಾಗಲೇ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಮಿಚೆಲ್ ಮೆಕಲ್ ಅವರು ಕೂಡ ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಬಟ್ ಈ ಬಾರಿಯ ಹಾಲ್ ಆಫ್ ಫೇಮು ಎಲ್ಲಾಗುತ್ತೆ ಅಂತ ಡಬ್ಲ್ಯೂ ಅವರು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಬದಲಿಗೆ ರಸ್ಸಲ್ ಮೇನಿಯಾ ಸುತ್ತಮುತ್ತಲಿನ ಎಲ್ಲ ಮಂಡೇ ನೈಟ್ರು ಹಾಗೆ ಸ್ಮ್ಯಾಕ್ ಡೌನ್ಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಬಟ್ ಹಾಲ್ ಆಫ್ ಫೇಮ್ ಎಲ್ಲಾಗುತ್ತೆ ಅಂತ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಅಂಡ್ ಕಳೆದ ವರ್ಷದಿಂದ ನಾವು ನೋಡ್ತಾ ಇದೀವಿ, ಅಂದ್ರೆ ಒಂದು 2-3 ವರ್ಷದಿಂದ ನೋಡ್ತಾ ಇದೀವಿ, ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಸ್ಮ್ಯಾಕ್ ಡೌನ್ ಜಾಗದಲ್ಲೇ ಡಬ್ಲ್ಯೂ ಅವರು ಹಾಲ್ ಆಫ್ ಫೇಮ್ ನ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ವಿಚಾರ ಡಬ್ಲ್ಯೂ ಹೈಯರ್ ಅಪ್ಸ್ ಗಳಲ್ಲಿ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಆಡಿಯನ್ಸ್ ಗಳು ಪೂರ್ತಿ ಹಾಲ್ ಆಫ್ ಫೇಮ್ ಆಗೋ ತನಕ ಕೂತ್ಕೊಳ್ಳೋದಿಲ್ಲ. ಕಳೆದ ವರ್ಷನೂ ಕೂಡ ನಾವು ನೋಡಿದ್ವಿ, ನಮ್ಮ ಪಾಲ್ ಎಮಿನ್ ಅವರ ಹಾಲ್ ಆಫ್ ಫೇಮ್ ಸೆರೆಮನಿ ಮುಗಿದ ಕೂಡಲೇ ಸ್ವಲ್ಪ ಜನ ಎದ್ದೋಗ್ಬಿಟ್ಟಿದ್ರು. ಸ್ಮ್ಯಾಕ್ ಡೌನ್ ಮುಗಿದ ಮೇಲೇನೆ ಹಾಲ್ ಆಫ್ ಫೇಮ್ ಇಡೋದ್ರಿಂದ ಸ್ಮ್ಯಾಕ್ ಡೌನ್ ನಲ್ಲಿ ಆಗ್ಲೇ 3 ಗಂಟೆ ಕೂತ್ಕೊಂಡು ಬೇಸತ್ತೋಗಿರ್ತಾರೆ. ಇನ್ನೂ 2 ಗಂಟೆ ಹಾಲ್ ಆಫ್ ಫೇಮು ಅಂದ್ರೆ ಆಡಿಯನ್ಸ್ ಗಳಲ್ಲಿ ಕೂತ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಜಾರಿದೆ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅದಕ್ಕೋಸ್ಕರ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಬಾರಿ ಒಂದು ಡಿಫರೆಂಟ್ ಡೇಟ್ ಅಲ್ಲಿ ಹಾಲ್ ಆಫ್ ಫೇಮ್ ನ ನಡೆಸಬಹುದು. ಅಂದ್ರೆ ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಒಂದು ಸಪರೇಟ್ ಜಾಗನ ಬುಕ್ ಮಾಡಿ ಆ ಒಂದು ಜಾಗದಲ್ಲಿ ಹಾಲ್ ಆಫ್ ಫೇಮ್ ನ ನಡೆಸಬಹುದು. ನಮಗೆ ಹಿಂದೆ ಎಲ್ಲ ಅದೇ ರೀತಿ ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು. ಬಟ್ ಇತ್ತೀಚೆಗೆ ಕಾಸ್ಟ್ ನ ಕಮ್ಮಿ ಮಾಡೋಕೆ ಏನೋ ಗೊತ್ತಿಲ್ಲ, ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಹಾಲ್ ಆಫ್ ಫೇಮ್ ನ ಮಾಡಿಸೋದಕ್ಕೆ ಶುರು ಮಾಡಿಬಿಟ್ರು. ಬಟ್ ಈ ವರ್ಷ ಪ್ರಾಬಬ್ಲಿ ಒಂದು ಸಪರೇಟ್ ಆಗಿ ಹಾಲ್ ಆಫ್ ಫೇಮ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಲಾಯಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಅಲಾಯಸ್ ಯಾರು ಅಂತ. ನಿಜವಾಗ್ಲೂ ಡಬ್ಲ್ಯೂ ಅಲ್ಲಿ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅಂಡ್ ಅದಾದ್ಮೇಲೆ ಇವ್ರನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ರು. ಇಜಿಕಿಲ್ ಅಂತ ಎಲ್ಲ ಕ್ಯಾರೆಕ್ಟರ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆಗ ಮಂಡೇ ನೈಟ್ ಅಲ್ಲಿ ಈ ಒಂದು ಸ್ಟೋರಿಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು, ನಾನು ಕೂಡ ಕವರ್ ಮಾಡಿದ್ದೀನಿ. ಅಂಡ್ ಈಗ ಇವರು ನಮಗೆ TNA ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದಾರೆ. ಇವತ್ತಿನ TNA ಎಪಿಸೋಡ್ ಅಲ್ಲಿ ನಮ್ಮ ಜೋ ಎಂಡ್ರಿ ಅವರ ಒಂದು ಸೆಗ್ಮೆಂಟ್ ನಡಿಬೇಕಾದ್ರೆ ಇವರ ರಿಟರ್ನ್ ನಮಗೆ TNA ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ವಾಕ್ ವಿತ್ ಅಲಾಯಸ್ ಅವರ ರಿಟರ್ನ್ TNA ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನೋಡೋಣ ಗೈಸ್, ಇವರು TNA ಅಲ್ಲೇ ಇರ್ತಾರೋ ಅಥವಾ ಬಂದಿ ಹೋಗೋದನ್ನ ಮಾಡ್ತಾ ಇರ್ತಾರೋ ಅಂತ. ಏನೇ ಆಗ್ಲಿ TNA ಅಲ್ಲಿ ಇವರಿಗೆ ಕ್ರೌಡ್ ಸಪೋರ್ಟ್ ಮಾತ್ರ ಸಿಕ್ಕಾಪಟ್ಟೆ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ಲಿಟರಲಿ ನಮ್ಮ ಲೋಗನ್ ಪಾಲ್ ಅವ್ರನ್ನ ಕಂಡ್ರೆ ನನಗೆ ಮಾತ್ರ ಇಷ್ಟ ಇಲ್ಲ, ಅದೇ ರೀತಿ ಡಬ್ಲ್ಯೂ ಆಡಿಯನ್ಸ್ ಗಳಿಗೆ ಮಾತ್ರ ಇಷ್ಟ ಆಗಲ್ಲ ಅನ್ಕೊಂಡಿದ್ದೆ. ಬಟ್ ಈಗ ಈಜಿಪ್ಟ್ ದೇಶಕ್ಕೂ ಕೂಡ ನಮ್ಮ ಲೋಗನ್ ಪಾಲ್ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ. ಯಾಕಂದ್ರೆ ಈಜಿಪ್ಟ್ ಕಂಟ್ರಿ ಈಗ ನಮ್ಮ ಲೋಗನ್ ಪಾಲ್ ಅವ್ರನ್ನ ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿದೆ. ಇದನ್ನ ನಮ್ಮ ಲೋಗನ್ ಪಾಲ್ ಅವರೇ ರೀಸೆಂಟ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಾನು ಈಜಿಪ್ಟ್ಗೆ ಹೋಗೋಂಗಿಲ್ಲ, ಯಾಕಂದ್ರೆ ಈಜಿಪ್ಟ್ ಗೌರ್ಮೆಂಟ್ ನನ್ನನ್ನ ಬ್ಯಾನ್ ಮಾಡಿದೆ ಅಂತ. ಗೊತ್ತಿಲ್ಲ ಇವರು ಈಜಿಪ್ಟ್ಗೆ ಹೋಗಿ ಅಂತ ಕರ್ಮಕಾಂಡನ ಏನ್ ಮಾಡಿದ್ರು ಅಂತ. ಐ ಥಿಂಕ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅದು ಇದು ಕೆಲಸಗಳನ್ನ ಮಾಡಿರ್ತಾರೆ. ಅದಕ್ಕೆ ಇಡೀ ಈಜಿಪ್ಟ್ ದೇಶನೇ ಲೋಗನ್ ಪಾಲ್ ಅವ್ರನ್ನ ಬ್ಯಾನ್ ಮಾಡಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಲಿಟರಲಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ಇಷ್ಟು ಬ್ಯಾಂಗರ್ ಆಗಿ ದೊಡ್ಡದಾಗಿ ಬುಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ರಾಕ್ ಅವರು ಬರ್ತಾ ಇದಾರೆ ಅದು ಗೊತ್ತು, ಬಟ್ ಅದು ಬಿಟ್ಟು ಕೂಡ ನಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. DIY ಹಾಗೆ ಪ್ರಿಟಿ ಡೆಡ್ಲಿ ಅವರ ನಡುವೆ. ನೋಡೋಣ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಜಿಮ್ಮಿ ವುಸೋ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ಹಾಲ್ ಆಫ್ ಎ ಸಡನ್ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅಂಡ್ ಬ್ರಾನ್ ಸ್ಟ್ರೋಮನ್ ಅಂಡ್ ಡೇಮಿಯನ್ ಪ್ರೀಸ್ಟ್
ವರ್ಸಸ್ ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್. ಸೋಲೋ ಸಿಕೋವಾ, ಜಾಕೋಬ್ ಫಾಟು ಹಾಗೆ ಟಾಮಾ ಟೊಂಗಾ ಅವರ ನಡುವೆ ಒಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ನಾಳೆ ಸ್ಮ್ಯಾಕ್ ಡೌನ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನನಗಂತೂ ಇದನ್ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಯಾಕಂದ್ರೆ ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಾವು ನೋಡಿದ್ವಿ ಜಾಕೋಬ್ ಫಾಟು ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಟೆನ್ಷನ್ಸ್ಗಳಿದೆ ಅಂತ. ಆದ್ರೂ ಕೂಡ ಡಬ್ಲ್ಯೂ ಅವರು ಈ ಒಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಐ ಥಿಂಕ್ ಈಗ ಕನ್ಫರ್ಮ್ ಮಾಡಿದ್ದಾರೆ ಅನ್ಕೋತೀನಿ. ನಮ್ಮ ರಾಕ್ ಅವರು ರಿಟರ್ನ್ ಅನೌನ್ಸ್ ಮಾಡೋದ್ಮೇಲೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಈಗ ಕನ್ಫರ್ಮ್ ಮಾಡಿದ್ದಾರೆ. ಐ ಥಿಂಕ್ ನಮ್ಮ ರಾಕ್ ಅವರ ಇನ್ವಾಲ್ವ್ಮೆಂಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅನ್ಸುತ್ತೆ. ಈ ಒಂದು ಮ್ಯಾಚ್ ಅಲ್ಲೇ ಆದ್ರೆ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ನ ನಾವು ಕಾದ್ ನೋಡಬೇಕು ಏನೇನಾಗುತ್ತೆ ಈ ಒಂದು ಮ್ಯಾಚ್ ಅಲ್ಲಿ ಅಂತ. ಅಂಡ್ ನಮ್ಮ ಸೋಲೋ ಸಿಕೋವಾ ಹಾಗೆ ಜಾಕೋಬ್ ಫಾಟು ಅವರ ಸ್ಟೋರಿ ಲೈನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗೋದು ನೋಡೋದಕ್ಕೆ ಸಿಗಬಹುದು. ನಮ್ಮ ರಾಕ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದು. ಅಂಡ್ ಫೈನಲಿ ದ ಫೈನಲ್ ಬಾಸ್, ದ ಪೀಪಲ್ ಚಾಂಪಿಯನ್, ದ ಸೆನ್ಸೇಷನ್ ಆಫ್ WrestleMania, ದ ರಾಕ್ ಅವರ ರಿಟರ್ನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಕ್ಕಿಂತ ಹೈಪು ಇನ್ನೇನ್ ಬೇಕು. ಲಿಟ್ರಲಿ ಕಳೆದ ವರ್ಷದ ಹೈಪು ಮತ್ತೊಮ್ಮೆ ಬರ್ತಾ ಇದೆ. ನಾಳೆ ಸ್ಮ್ಯಾಕ್ ಡೌನ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.